ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಭಾಲ್ಕಿ ತಾಲೂಕಿನ ಗಾಡ್ಗಿ ಗ್ರಾಮದಲ್ಲಿ ಶ್ರದ್ಧಾಂಜಲಿ ಸಮರ್ಪಣೆ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಲಾಯಿತು. ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಗಾಡ್ಗಿ ಗ್ರಾಮದ ಹೆಮ್ಮೆಯ ಪುತ್ರ ದಿವಂಗತ ಹವಗ್ಯಪ್ಪ ತಮಸಂಗೆಯವರ ಪುತ್ರರಾದ ದಿವಂಗತ ಅಶೋಕ್, ತಂದೆ ಹವಗ್ಯಪ್ಪ ತಮಸಂಗೆ ಮರೆಯಲಾರದ ಮಾಣಿಕ್ಯ ಎಂದು ಹೆಸರುವನಿಸಿಕೊಂಡಿರುವ ಮತ್ತು ಬಡವರ ಪಾಲಿಗೆ ದೇವರಾದ ಹಾಗೂ ದೀನ ದಲಿತರ ಏಳಿಗೆಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿ ಇಟ್ಟುಕೊಂಡಿರುವ, ಕಷ್ಟದಲ್ಲಿ ಬಂದವರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡುವ ರೈತರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಗ್ರಾಮಕ್ಕೆ ಅಭಿವೃದ್ಧಿ ಮಾಡುವಲ್ಲಿ ಬಹಳ ಕಷ್ಟಪಟ್ಟು ಪ್ರಯತ್ನ ಮಾಡಿದ್ದರು. ತಂದೆಗೆ ತಕ್ಕ ಮಗ ಅಂದ ಹಾಗೆ ತಮ್ಮ ಜೀವನದಲ್ಲಿ ಯಾವುದೇ ರೀತಿ ಭೇದ ಭಾವ ತಾರತಮ್ಯ ಮಾಡಿರುವುದಿಲ್ಲ. ರಾಜಕೀಯ ಜೀವನದಲ್ಲಿ ನಿಷ್ಠಾವಂತರಾಗಿ ಪ್ರಜಾಪ್ರಭುತ್ವದಲ್ಲಿ ಹೆಸರುವಾಸಿಯಾಗಿರುವ ಅದೇ ಅಶೋಕ್ ತಮಸಂಗೆ ಎಂದರು. ಬೀದರ್ ಜಿಲ್ಲೆಯ ಮಾಜಿ ಲೋಕಸಭಾ ಸದಸ್ಯರು ಮತ್ತು ಕೇಂದ್ರದ ಮಾಜಿ ಸಚಿವರು ಆಗಿರುವ ಭಗವಂತ ಖೂಬಾ ಅವರು ನುಡಿದರು. ಶ್ರದ್ಧಾಂಜಲಿ ಸಮರ್ಪಣೆ ಕಾರ್ಯಕ್ರಮಕ್ಕೆ ಭಾಲ್ಕಿ ಮತಕ್ಷೇತ್ರದ ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆಯವರು, ಅಶೋಕ್ ತಮಸಂಗೆ ಮತ್ತು ನಾನು ಒಂದೇ ಶಾಲೆಯಲ್ಲಿ ಓದಿದವರು, ನಾವು ಬಹಳ ಆತ್ಮೀಯವಾಗಿ ಬೆಳೆದವರು. ಅಶೋಕ್ ಅವರ ಬಗ್ಗೆ ನನಗೆ ಬಹಳ ಅಪಾರವಾದ ಗೌರವವಿದೆ. ಅವರು ಯಾವತ್ತಿಗೂ ಏಕನಿಷ್ಠ ವ್ಯಕ್ತಿಯಾದವರು. ಯಾವುದೇ ರಾಜಕೀಯ ವಿಷಯವಾಗಲಿ ಹಾಗೂ ಬೇರೆ ಬೇರೆ ವಿಷಯವಾಗಲಿ ರಾಜಿ ಸಂಧಾನ ವಿಷಯದಲ್ಲಿ ಭಾಗಿಯಾಗಿರುವುದಿಲ್ಲ ಎಂದರು. ಇನ್ನು ಬೀದರ್ ಜಿಲ್ಲೆಯ ಬಿಜೆಪಿ ಮಾಜಿ ಅಧ್ಯಕ್ಷರಾದ ಶಿವರಾಜ್ ಗಂದಗಿಯವರು ಮಾತನಾಡಿ ಶ್ರದ್ಧಾಂಜಲಿ ಸಮರ್ಪಣೆ ಮಾಡಿ ಮಾತನಾಡಿದರು. ತಂದೆಯ ಪುತ್ಥಳಿ ಪಕ್ಕದಲ್ಲಿ ಮಗನ ಪುತ್ಥಳಿಯನ್ನು ನಿರ್ಮಿಸಿದ್ದು ಇದು ಬಹಳ ವಿಶೇಷವಾದ ವಿಷಯವಾಗಿದೆ ಎಂದರು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವೆಂಕಟರಾವ್ ಬಿರಾದರ್, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಬೀದರ್, ಅದೇ ರೀತಿ ಓಂ ಪ್ರಕಾಶ್ ರೊಟ್ಟಿ, ಸಾಹಿತಿಗಳು, ಸಮಾಜದ ಹಿರಿಯ ಮುಖಂಡರು, ಇನ್ನು ರಾಜಪ್ಪ ಪಾಟೀಲ್, ಪೂಜಾ ಟ್ರಾವೆಲ್ಸ್ ಮಾಲೀಕರು, ಸಂಗಮೇಶ್ ನಿರ್ಗುಣೆ, ತಮಸಂಗೆ ಅಭಿಮಾನಿ ಬಳಗದವರು ಹಾಗೂ ಅವರ ಕುಟುಂಬದ ಬಂಧು ಮಿತ್ರರು, ಗ್ರಾಮದ ಗಣ್ಯಮಾನ್ಯರು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿರುವ ಪವನ್ ಮಾಶೆಟ್ಟಿಯವರು ತಮ್ಮ ಮನದಾಳದ ಮಾತನ್ನು ಗ್ರಾಮದ ಜನರ ಮುಂದೆ ಹಂಚಿಕೊಂಡರು. ಈ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ಯಶಸ್ವಿಗೊಳಿಸಿದರು. ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್ ಕಲಾ, ಬೀದರ್. माननीय भगवंत खुबा जी, माननीय प्रकाश खंडरे जी, वेंकटराव बिरादर जी, ओम प्रकाश रोटी जी, परिवार के सभी सदस्यगण, गाडगी ग्राम और आसपास के सभी भाइयों, गत 8 तारीख को हमने बीदर जिला ರಾಜಕೀಯದಲ್ಲಿ ಅದು ವಿಶೇಷವಾಗಿ ಇಷ್ಟು ನಿಸ್ವಾರ್ಥನದ ರಾಜಕೀಯ ಮಾಡೋರು ಭಾಳ ಕಡಿಮೆ. ನಮ್ಮ ಗಂದಿಯವರು ಹೇಳಿದಂಗೆ ರಾಮಕೃಷ್ಣ ಹೆಗಡೆ ಅವರು ನೆನಪು ತೆಗೆದರು. ಇವತ್ತ ಜನತಾ ಪರಿವಾರದಾಗ ಭಾಳ ದಿವಸ ಏನದ ಕೆಲಸ ಮಾಡಿ ಜನತಾ ಪರಿವಾರ ಒಂದು ತತ್ವ ಸಿದ್ಧಾಂತದ ಜೊತೆ ಹೋರಾಡ್ತಾ ಇದ್ದರು. ನಾವು ಕಾಂಗ್ರೆಸ್ ಕಡೆಗೆ ಕೆಲಸ ಮಾಡ್ತಿದ್ದೆವು. ನಾನು ಯಾವ ಪಾರ್ಟಿ ಮೆಂಬರ್ ಇದ್ದಿಲ್ಲ, ಅದು ನಾವು ಕಾಂಗ್ರೆಸ್ ಕಡೆಗೆ ಕೆಲಸ ಮಾಡ್ತೇವೆ. ಅಶೋಕರ್ ನಾವಿಬ್ಬರು ಒಂದು ಕ್ಲಾಸ್ ಹಿಂದೆ ಮುಂದೆ, ಬಟ್ ಒಂದೇ ಸ್ಕೂಲ್ದಾಗ ನಾವೆಲ್ಲ ಓದಿದವರು, ಭಾಳ ಆತ್ಮೀಯ ಗೆಳೆಯರು ನಾವಿಬ್ಬರು. ನಾವು ಕಾಂಗ್ರೆಸ್ ಕೆಲಸ ಮಾಡಿ
ಅವ್ರಿಗೆ ರಿಪೋರ್ಟ್ ಕೊಡ್ತಿದ್ದೇವೆ ನಮ್ಮಲ್ಲಿ ಹಿಂಗದಂತ, ಅವ್ರು ಏನದ ಜನತಾ ಪರಿವಾರ ಜನ ಕೆಲಸ ಮಾಡಿ ನಮಗೆಲ್ಲ ಇಬ್ರು ಮಾತಾಡ್ಕೋತಿದ್ದೆವು. ತತ್ವ ಸಿದ್ಧಾಂತದಿಂದ ನಡೆಯುವಂಥ ರಾಜಕೀಯ ಜನರು ನಾವಾಗಾರು ಎಣಿಸ್ಬೇಕಾದ್ರೆ ಜಿಲ್ಲೆಯಲ್ಲಿ ಭಾಲ್ಕಿ ತಾಲೂಕದಾಗ ಅಶೋಕ್ ತಂಬಾಸಿಂಗ್ ಅವ್ರನ್ನ ಬಹಳ ಮುಂಚ್ಕೊಂಡಿದ್ದೆ. ನಾನು ಗಂದಿಗೆಯವರು ಹೇಳಿದಂಗ 99ನಲ್ಲಿ ಫಸ್ಟ್ ಟೈಮ್ ಏನು MLA ಆಗೋ ಟೈಮ್ದಾಗ ಭಾಳಷ್ಟು ಏನದ ಇಡೀ ಅವ್ರದ್ದು ತಾಲೂಕದಾಗ ಎಲ್ಲ ಕಡೆ ಸರಿಯಾಗಿತ್ತು. ಎಲ್ಲ ಊರಾಗೂ ತಂಬಾಸಿಂಗ್ ಅವ್ರು ಅಶೋಕ್ ಅವ್ರು ಅಂದ್ರೆ ಎಲ್ಲರೂ ಏನದವ್ರಿಗೆ ಸರಿಯಾಗಿ ಗೊತ್ತಿಡಿ ಅವರು ಭಾಳಷ್ಟೆಲ್ಲ ದಿನ ರಾತ್ರಿ ಹಗಲು ಒಂದಾಗಿ ಕೆಲಸ ಮಾಡೋದ್ರಲ್ಲಿ ಭಾಳ ಮುಂದಾಗಿ ಕೆಲಸ ಮಾಡಿದರು. ಅದೇ ಥರ ಅಭಿವೃದ್ಧಿನೂ ಅವ್ರು ಭಾಳ ಹರಿಕಾರ, ಅಭಿವೃದ್ಧಿ ಮಾಡೋಂಥ ಭಾಳಷ್ಟು ಏನದ ಅವ್ರ ಬಳಿ ಸತತವಾಗಿ ಆ ಒಂದು ದುಷ್ಟ ಶಕ್ತಿಯ ವಿರುದ್ಧ ತಾಲೂಕಿನಲ್ಲಿ ಯಾರಾದರೂ ಹೆಸರು ಕೇಳಬೇಕಾದ್ರೆ ಅದು ಅಶೋಕ್ ತಮಾಷೆಗೆ ಇರ್ತಿದೆ. ಕೇವಲ ರಾಜಕೀಯ ಅಂದ್ರೆ ಆಡಳಿತಕ್ಕೆ ಬರಬೇಕು, ಅಧಿಕಾರಕ್ಕೆ ಬರ್ಬೇಕಂತೇನಲ್ಲ. ಸಮಾಜ ಸೇವೆ ಮಾಡಲಿಕ್ಕೆ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ನ್ಯಾಯಯುತ ಮಾರ್ಗದಲ್ಲಿ ನಾವು ನಡಿಬೇಕಂದಾಗ ಮಾತ್ರ ಜನ ನಮ್ಮ ಹಿಂದಿರ್ತದೆ. ಅದಕ್ಕೆ ಕಳೆದ ವಾರ ಅಂದ್ರೆ ಇವತ್ತಿಗೆ 2 ದಿವಸ, ರವಿವಾರ ದಿವಸ ಅವರ ಅಂತಿಮ ಯಾತ್ರೆಯಲ್ಲಿ ಪ್ರಕಾಶ್ ಅವರು ಹೇಳಿದ್ರು, ಅವರೆಲ್ಲ MLA ಇರಲಿಲ್ಲ, MP ಇರಲಿಲ್ಲ, ಆದರೂ ಕೂಡ ಅಭಿಮಾನದಿಂದ ಅವರ ಜೀವನ, ರಾಜಕೀಯ ಜೀವನದ ದೃಢ ಸಂಕಲ್ಪಕ್ಕೆ ಒಪ್ಪಿ ಸಹಸ್ರಾರು ಸಂಖ್ಯೆಯಲ್ಲಿ ಆ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅಂದ್ರೆ ಇದೇ ಮನುಷ್ಯನ ಜೀವನದ ಒಂದು ಪ್ರಮಾಣ ಪತ್ರ ಅನ್ನೋದ್ರ ಕೂಡ 2 ಮಾತು. ಅಂತಹ ಒಂದು ದೊಡ್ಡ ಜನಶಕ್ತಿಯನ್ನು ಹೊಂದಿದಂತಹ ದಿವಂಗತ ಅಶೋಕರಾವ್ ತಮಾಸಂಗಿಯವರು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲಿದ್ರು ಕೂಡ ಅವರ ನಂಬಿದಂತ ತತ್ವ ಸಿದ್ಧಾಂತಗಳು ನಾವು ಎಲ್ಲರೂ ಕೂಡ್ಕೊಂಡು ಮುಂದೆ ಉಳಿಸಿ ಬೆಳೆಸೋಣ ಅನ್ನುವಂಥದ್ದನ್ನ ಹೇಳಿ ಮತ್ತೊಮ್ಮೆ ದಿವಂಗತ ಅಶೋಕರಾವ್ ತಮಾಸಂಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಮತ್ತು ಅವರ ಕುಟುಂಬ ಹಿತೈಷಿಗಳಿಗೆ, ಮಿತ್ರ ಬಂಧುಗಳಿಗೆ ಎಲ್ಲರಿಗೂ ಆ ದೇವರು ಧೈರ್ಯ ತುಂಬಲೆಂದು ಬೇಡಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮನ ಕೊಡ್ತೀನಿ. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.